ಸ್ಪಂದನೆಯನ್ನು ಮಾಡ್ತಾರೆ. ನನ್ನ ವೈಯಕ್ತಿಕ ಅಂತ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬರಲಿಲ್ಲ, ಅದ್ರ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಅದು ಯಾವಾಗ ಚರ್ಚೆಗೆ ಬಂದದ್ದಾದರೆ ಅವ್ರು ಏನಾದರೂ ಕೇಳಿದರೆ ಹೇಳಿದರೆ ಅವಾಗ ನಿಮ್ಮ ಮುಂದೆ ಬಹಳ ಕಡಾಖಂಡಿತವಾಗಿ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, OBC ಘಟಕದ ಉಸ್ತುವಾರಿಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಜುಲೈ 15 ಸಭೆ ಆಗ್ತದೆ. ನೋಡಿ, ಒಂದು ಯಾವುದೇ ಆರ್ಗನೈಸೇಷನ್ ಮಾಡಲಿಕ್ಕೆ, ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ, ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅಂತಕ್ಕಂಥದ್ದು ತಪ್ಪು ಗ್ರಹಿಕೆ. ಹಿಂದೆ ನನಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ರಾಷ್ಟ್ರೀಯ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಏನು ಅವತ್ತೂ ಚರ್ಚೆ ಆಗ್ತದೆ, ಅದು ಸರಿಯಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘಟನೆಗಳಿರ್ತದೆ, ಆ ಸಂಘಟನೆ ಯಾವ ಥರದ ಸರಿ ಮಾಡಬೇಕು, ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಸಂಘಟನೆಗಳಿರ್ತವೆ. ಸಿದ್ದರಾಮಯ್ಯನವರು ಆ ಒಂದು ಹಿಂದುಳಿದ ವರ್ಗದ ಅನುಭವ ಇರತಕ್ಕಂಥ ಹಿರಿಯ ರಾಜಕಾರಣಿ ಇರೋದ್ರಿಂದ ಇವರದ ಒಂದು ಅನುಭವವನ್ನು ಬಳಸ್ಕೋಬೇಕು ಅಂತೇಳಿ ಅದೊಂದು ಅವರು ಹಾಕ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಚರ್ಚೆ ಇವತ್ತು ಪುನರ್ರಚನೆ ಆಗಲಿ ಬೇರೆ ಯಾವ ಸಂದರ್ಭವೂ ಕೂಡ ಇವತ್ತು ನಮ್ಮ ಮುಂದೆ ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡ್ತಕ್ಕಂಥ ವಿವರಣೆ, ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಯಾವ ಥರದಿಂದ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಾ ಯಾರ ಮ್ಯಾಗ ಅಲಿಗೇಷನು ಮಾಡಿಲ್ಲ, ಯಾರ ಮ್ಯಾಗ ದೂರು ಕೊಟ್ಟಿಲ್ಲ.